ಜನತಾದಳ ಪಕ್ಷದ ವತಿಯಿಂದ ನಿನ್ನೆ ಕಲಬುರಗಿ ಜಿಲ್ಲೆ ಮುಗಿಸಿ ಬೆಳಗ್ಗೆ ಕಲಬುರಗಿಯಿಂದ ಇವತ್ತು ಬೀದರ್ಗೆ ಬಂದಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಏನು ಮಳೆ ಹಾನಿಯಿಂದ ಸಾಕಷ್ಟು ಜನ ಸಂತ್ರಸ್ತರ ಸಮಸ್ಯೆಗಳನ್ನ ಆಲಿಸತಕ್ಕಂತ ಒಂದು ಕೆಲಸವನ್ನ ಇವತ್ತು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಮತ್ತೆ ಬಂಡಪ್ಪ ಕಾಸರಪೂರ್ಜಿ ಅವರು ಇಬ್ರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಜಿಲ್ಲೆ ನಾಯಕರುಗಳು ಎಲ್ಲೆಲ್ಲಿ ಯಾವ ಸೇತುವೆಗಳು ಈಗ ಬಂದು ನಿಂತಿರ್ತಕ್ಕಂಥ ಸ್ಥಳ ಸೇತುವೆ ಸಮಸ್ಯೆ ಇದೆ. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಾಗ ಇದು ಓವರ್ಫ್ಲೋ ಆಗಿ ಮತ್ತೆ ಜನಗಳು ಓಡಾಡ್ಲಿಕ್ಕೆ ಇರ್ತಕ್ಕಂಥದ್ದು ಇದು ಒಂದೇ ರಸ್ತೆ, ಓಡಾಡ್ಲಿಕ್ಕೂ ಕೂಡ ಬಹಳ ಸಂಕಷ್ಟ ಎದುರಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ಈಗ ತಾನೇ ಹೇಳ್ತಾ ಇದ್ರು ಊರಿನವರು. ಹಾಗಾಗಿ ಒಂದ್ ಕಡೆ ಸೇತುವೆಗಳು, ರಸ್ತೆಗಳು ಮತ್ತೆ ಸರ್ಕಾರಿ, ಖಾಸಗಿ ಎಲ್ಲ ಆಸ್ತಿ ಪಾಸ್ತಿಗಳು, ಜನ ಜಾನುವಾರುಗಳು ಸೇರಿದಂತೆ ಮತ್ತೆ ರೈತರಿಗಾಗಿರ್ತಕ್ಕಂಥ ಸಂಕಷ್ಟ ಬಹುಶಃ ಕಳೆದ 1 ವರ್ಷದಿಂದನೂ 2-3 ಬೆಳೆಗಳವರು ಹಾಕಿದ್ರು ಕೂಡ ಅವರಿಗೆ ಫಸಲು ಸಿಗ್ಲಿಕ್ಕಾಗಿಲ್ಲ. ಅದಕ್ಕೆ ಕಾರಣ ಒಂದ್ ಕಡೆ ಅನಾವೃಷ್ಟಿ, ಒಂದ್ ಕಡೆ ಅತಿವೃಷ್ಟಿ. ಈ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಕಡೆಯಿಂದ ಭೇಟಿ ಕೊಡ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಇವತ್ತು ಯಾರ್ಯಾರ ಮನೆಗಳು ಇವತ್ತು ಏನು ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆಗಳಾಗಿದೆ, ರೈತರ ಸಮಸ್ಯೆ ಏನಿದೆ, ಇದೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ಪರಿಹಾರವನ್ನ ಈ ಕೂಡಲೇ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸವನ್ನ ಪಕ್ಷದ ಕಡೆಯಿಂದ ಒಂದು ಅಧ್ಯಯನದ ಮೂಲಕ ನಾವು ಒಂದು ವರದಿಯನ್ನ ಇವತ್ತೇನು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ, ರೈತರ ಜೊತೆ ಚರ್ಚೆ ಮಾಡಿ ಇದು ಸರ್ಕಾರದ ಮುಂದಿಟ್ಟು ಮುಂದಿನ ದಿನಗಳಲ್ಲಿ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಕೂಡ ಯಾವ ರೀತಿ ನಿರ್ವಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಒತ್ತಾಯವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲರಿಗೂ ಕೂಡ ಗಮನಕ್ಕೆ ತಗೊಂಡ್ಬರ್ತೇವೆ. सर कैमरा साइड थोड़ा ಅದು ತೊಗರಿ ಪೂರ ನಿಖಿಲ್ ಸರ್ ಇಲ್ಲ हाथ पकड़ो साहब मैडम सर ತೊಂದರೆ ಹೌದು ಅಷ್ಟೇ ಸರ್. ಆಯ್ತು ಬಿಡು ತಗೊಂಡ